ಇಲ್ಲಿಯವರೆಗೂ ಒಂದು ಲೆಕ್ಕ ಇನ್ನು ಮುಂದೆ ಇನ್ನೊಂದು ಲೆಕ್ಕ ಅನ್ನೋ ಪರಿಸ್ಥಿತಿ ಈಗ ರಾಜ್ಯ ಸರ್ಕಾರದಲ್ಲಿದೆ. ಕಾರಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಬದಲಾವಣೆ ಆಗೋದು 3-2 ವರ್ಷ ಅಂತ ಲೆಕ್ಕಾಚಾರ ಇತ್ತು. ಫೈನಲಿ ಆ ಘಳಿಗೆ ಈಗ ಬಂದು ತಲುಪದಂಗೆ ಕಾಣಿಸ್ತಾ ಇದೆ. ಏನು ಆ ಘಳಿಗೆ? ದೆಹಲಿಯಲ್ಲಿ ಬುಲಾವ್ ಕೊಟ್ಟಿದ್ದಾರೆ, ನನಗೆ ಏನು ಮಾಹಿತಿ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ ಅಂತಂದ್ರೆ ಅರ್ಥ ಕುರ್ಚಿ ಬದಲಾವಣೆ ಅಂತ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ನಾಳೆ ಕುರ್ಚಿ ಕದನ ಇತ್ಯರ್ಥ ಆಗುತ್ತಾ? ಮಹಾಭಾರತವೋ ಸಂಘರ್ಷವೋ ಯಾವುದೂ ಆಗಲ್ಲ. ಪೊಲಿಟಿಕಲ್ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪ್ತಾ ಇದೆ. ನಾಳೆ ಇತ್ಯರ್ಥ ಆಗುತ್ತಾ ಅಂತಾರೆ. ನಾಳೆನೇ ಇತ್ಯರ್ಥ ಆಗೋದಿಲ್ಲ, ಒಂದು ಮೆಸೇಜ್ ಅನ್ನ ಕೊಟ್ಟು ಕಳಿಸ್ತಾರೆ. ಪೊಲಿಟಿಕಲ್ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿಯನ್ನ ಕುರ್ಚಿಯ ವಿಚಾರದಲ್ಲಿ ಕೊಡ್ತಾ ಇದ್ದೀವಿ. ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಳ್ಳುವಂತಹ ಸರದಿ ಬಂದಾಯ್ತಾ ಅಂತ. ಇಲ್ಲಿಯವರೆಗೂ ಕಾದಿದ್ದಕ್ಕೆ ಕೊನೆಗೂ ಕೂಡ ಒಂದು ಫಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆಯಾ? ಕಾರಣ ಏನು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಿಮಗೆ ಮುಂದಿನ ಸುದ್ದಿಯಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಇದು ಪಬ್ಲಿಕ್ ಟಿವಿಯ ಪೊಲಿಟಿಕಲ್ ಹೆಡ್ ಆಫೀಸ್ನಲ್ಲಿ ನಿಮಗೆ ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಕೊಡ್ತಾ ಇರೋದು. ನಾಳೆ ಮಧ್ಯಾಹ್ನ ಆಗ್ತಾ ಇರುವಂಥ ಬೆಳವಣಿಗೆ ಇದು. ಇವತ್ತು ಸಂಜೆಯೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಸಿಎಂ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡ್ತಾ ಇದ್ದಾರಂತೆ. ಏನದು? 5-6 ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಬುಲಾವ್ ಕೊಟ್ಟಿದ್ದಾರಂತೆ. ಪರಮೇಶ್ವರ್, ಎಂ ಬಿ ಪಾಟೀಲ್ ಅವರು, KJ ಜಾರ್ಜ್ ಅವರು, HK ಪಾಟೀಲ್ ಅವರು, ಭೈರತಿ, ಜೊತೆಗೆ ಈ ಕಡೆಗೆ ಮಹದೇವಪ್ಪ ಅವರು, ಇವರೆಲ್ಲರಿಗೂ ಕೂಡ ಈಗ ಕರೆದಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆ ಇದೆ. ಸೊ ಹಾಗಾಗಿ ಹೋಗಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಲ್ಲಿಗೆ ಒಂದು ದಿ ಎಂಡ್ ಅನ್ನೋದೇನಾದರೂ ಕುರ್ಚಿಯ ವಿಚಾರಕ್ಕೆ ಬರ್ತಾ ಇದೆಯಾ? ಮುಖ್ಯಮಂತ್ರಿಯ ಕುರ್ಚಿಯ ವಿಚಾರಕ್ಕೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಕೊನೆಯ ಅಸ್ತ್ರಗಳನ್ನು ಪ್ರಯೋಗ ಮಾಡುವ ಹಂತಕ್ಕೆ ಇವ್ರನ್ನೆಲ್ಲ ಕರೆಸಿದ್ದಾರೆ. ಎಲ್ಲ ಪ್ರಶ್ನೆಗಳು, ವಿಶ್ಲೇಷಣೆಗಳು ಸಹಜವಾಗಿಯೇ ಬರುತ್ತೆ ಈಗ. ಯಾಕೆ ಅಂತಂದರೆ ಅವರು ಒಂದು ಕ್ಲೇಮ್ ಮಾಡ್ತಾ ಇದ್ದಾರೆ, ಇವರು ಒಂದು ಕ್ಲೇಮ್ ಮಾಡ್ತಾರೆ. ಸಿ ಎಂ ಬದಲಾಗ್ತಾರ ಅಂದರೆ ಬದಲಾಗೋ ಸಾಧ್ಯತೆ 99% ಇದೆ. 99%. ಸೊ ಈಗ ಕೊನೆಯ ಕ್ಷಣದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಮುಂದಾಗ್ತಾರೆ. ಏನು ಮಾಡ್ತಾರೆ ಶಕ್ತಿ ಪ್ರದರ್ಶನ ಮಾಡಿ? ಹೈಕಮಾಂಡ್ ಕರೆ ಬೆನ್ನಲ್ಲೇ ರಣತಂತ್ರಕ್ಕೆ ಏನಾದರೂ ಸಿಎಂ ಮುಂದಾದ್ರ? ಹೈಕಮಾಂಡ್ ಎದುರು ಚಾನ್ಸ್ ತೆಗೆದುಕೊಳ್ಳಬಾರದು ಅನ್ನುವಂತಹ ಗೇಮ. ಅಸಲಿ ಆಟಕ್ಕೆ ಸಿದ್ಧವಾದ್ರ ಸಿದ್ದರಾಮಯ್ಯ. ದೆಹಲಿ ಪ್ರವಾಸವನ್ನು ದೃಢಪಡಿಸಿದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದರೆ, ಯಾಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ಅಂತಿದ್ದಾರೆ. ನಾಳೆ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋದೇನಿದೆಯಲ್ಲ, ದಟ್ ಈಸ್ ದ ಕ್ಲೂ. ಯಾಕೆ ಕರೆದಿದ್ದಾರೆ ಅನ್ನೋದು ಅದೇ ಕ್ಲೂ. ಅದು ಅವ್ರಿಗೆ ಗೊತ್ತಿಲ್ಲ ಅನ್ನುವಂಥದ್ದೇ ಕ್ಲೂ. ಸೊ ಈ ಪವರ್ ಚೇಂಜ್ ವಿಚಾರದಲ್ಲೇ ಈಗ ಆಗಬೇಕಾಗಿರೋದು. ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ಡೆಲ್ಲಿಗೆ ಸಾಯಂಕಾಲ ಸಾಯಂಕಾಲ ಯಾರು 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 I am invited to Delhi. Tomorrow there is a meeting by 11 o'clock. I don't know the subject. But I am invited. Last night, Mr. Venugopal called me and intimated me the date and meeting. Once again, many speculations are surrounding sir. As you're meeting High Command after a long time. Many speculations are running around. Will it be a full Speculations are always there. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night, Mr. Venugopal called me and intimated me
the date and meeting. Once again, many speculations are surrounding, sir. Is your meeting high command? ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಆ ಸಂದರ್ಭ ಬಂತ ಅಂತ ನನಗೆ ಸಬ್ಜೆಕ್ಟ್ ಗೊತ್ತಿಲ್ಲ, ಬಟ್ ಕರೆದಿದ್ದಾರೆ, ನಾನು ಹೋಗಬೇಕಾಗಿದೆ ದೆಹಲಿಗೆ ಅಂತಂದಾಗ ಇದರ ಅರ್ಥ ಕುರ್ಚಿಯ ವಿಚಾರ ಬದಲಾವಣೆ ಆ ಸಂದರ್ಭ ಬಂದಿದೆ. ಯಾಕಂದರೆ ಈ ರೀಸೆಂಟಾಗಿ ಡಿ ಕೆ ಶಿವಕುಮಾರ್ ಅವರ ಬಿಹೇವಿಯರು, ಆ ನಗು, ಆ ಮಾತು, ದ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಈಗ ಮಾನ್ಯ ಮುಖ್ಯಮಂತ್ರಿಗಳ ಈ ಬಾಡಿ ಲ್ಯಾಂಗ್ವೇಜು ಎರಡನ್ನು ನೋಡ್ತಾ ಇದ್ರೆ ಸಮಯ ಬಂದಾಯ್ತಾ ಅಂತ. ಅರುಣ್, ಯಾರಿಗೆ ವರ ಯಾರಿಗೆ ಶಾಪ ಅನ್ನೋ ಸಂದರ್ಭ ಬಂದಿದೆಯೋ ಇದೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಈ ಒಂದು ಗೊಂದಲವನ್ನು ಬಗೆಹರಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ರೀತಿಯ ಹಿಂಟನ್ನು ಕೊಟ್ಟಿರ್ತಕ್ಕಂಥದ್ದು, ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ, ಎಲ್ಲವೂ ಕೂಡ ಎಂಡ್ ಆಗುತ್ತೆ ಅಂತ. ಆದರೆ ಏನು ಎಂಡ್ ಆಗುತ್ತೆ? ಡಿ ಕೆ ಶಿವಕುಮಾರ್ ಅವರು ಕ್ಲೈಮ್ ಎಂಡ್ ಆಗುತ್ತೋ ಅಥವಾ ಸಿದ್ದರಾಮಯ್ಯನವರ ಕ್ಲೈಮ್ ಎಂಡ್ ಆಗುತ್ತೋ, ಏನು ನಿಜವಾದ ಅಜೆಂಡಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಒಂದಂತೂ ಸತ್ಯ, ಯಾಕೆಂದರೆ ಕಾಂಗ್ರೆಸ್ನ ಒಳಗಡೆ ಇಷ್ಟು ದಿನಗಳ ಕಾಲ ಏನು ಗೊಂದಲ ಇತ್ತು ಈ ನಾಯಕತ್ವದ ವಿಚಾರದಲ್ಲಿ, ಅದಕ್ಕೆ ಈ ನಾಳಿನ ಸಭೆಯಲ್ಲಿ ಒಂದು ಕ್ಲಾರಿಟಿ ಸಿಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸಿದ್ದರಾಮಯ್ಯನವರು ಏನಾದರೂ ಮುಂದುವರಿಸೋದೇ ಆದರೆ ಖಂಡಿತವಾಗಿ ಕೂಡ ನೀವು ಮುಂದುವರಿಯಿರಿ, ರಾಜ್ಯಸಭಾ ಚುನಾವಣಾ ಮುಗಿಲಿ, ಅದಾದ ಬಳಿಕ ಸಚಿವ ಸಂಪುಟ ಪುನರಚನೆ ನಡೀಲಿ ಅಂತ ಸೂಚನೆ ಕೊಡ್ಬೋದು. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವ್ರನ್ನ ಈ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅನ್ನೋದಾದರೆ ರಾಜ್ಯಸಭಾ ಚುನಾವಣೆ ಮುಗಿದ ಬಳಿಕ ನೀವು ರೆಡಿಯಾಗಿರಿ, ನಾವು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ, ಹಾಗಾಗಿ ಸಚಿವ ಸಂಪುಟಕ್ಕೆ ಯಾರೆಲ್ಲ ಇರಬೇಕು ಅನ್ನೋದನ್ನು ನೀವು ಒಂದಷ್ಟು ಜನ ಹೆಸರನ್ನು ಕೊಡಿ ಅಂತ ಆ ರೀತಿಯ ಸೂಚನೆಯನ್ನು ಕೂಡ ಕೊಟ್ಟು ಕಳಿಸ್ಬೋದು. ಹಾಗಾಗಿ ಸಭೆಯ ಅಜೆಂಡಾ ಬಗ್ಗೆ ಕ್ಲಾರಿಟಿ ಇಲ್ಲ, ಯಾರೊಬ್ಬರು ಕೂಡ ಹಿಂಟನ್ನು ಕೂಡ ಕೊಟ್ಟಿಲ್ಲ. ಇದೇ ರೀತಿ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಏನು ಚರ್ಚೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋ ಮಾತುಗಳನ್ನು. ಇನ್ನೊಂದೆಡೆ ಕೇವಲ ಸಿದ್ದರಾಮಯ್ಯನವ್ರಿಗಷ್ಟೇ ಕರೆ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಇದುವರೆಗೂ ಕೂಡ ಕರೆ ಯಾಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕರೆ ಹೋಗದೇ ಇದ್ರೂ ಕೂಡ ಅವರು ಕೂಡ ಡೆಲ್ಲಿಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ತೆರಳ್ತಾರೆ. ಆದರೆ ಅದಕ್ಕೂ ಮುನ್ನ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಚಾನ್ಸ್ ತೆಗೆದುಕೊಳ್ಳೋದಕ್ಕೆ ಸುತಾರಾಮ್ ಕೂಡ ಒಪ್ತಾ ಇಲ್ಲ. ಅಂದರೆ ಅದು ಏನೇ ಆಗಲಿ ಚರ್ಚೆ, ಕೇವಲ ರಾಜ್ಯಸಭಾ ಚುನಾವಣೆ ಚರ್ಚೆ ಆದರೆ ಸಂತೋಷ, ಆಗಲಿಲ್ವಾ ಅದು ಯಾವ ರೀತಿ ನಾವು ಕ್ಲೈಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಯಲ್ಲಿ ದೂರದೃಷ್ಟಿಯಿಂದಾಗಿ ಬೇರೆ ಬೇರೆ ರೀತಿಯ ಮಾಸ್ಟರ್ ಪ್ಲಾನನ್ನು ಮಾಡದಂತೆ ಕಾಣ್ತಾ ಇದೆ. ಹೈಕಮಾಂಡ್ ಕೇವಲ ಸಿದ್ದರಾಮಯ್ಯನವ್ರಿಗಷ್ಟೇ ಕರೆ ಮಾಡಿ ಇನ್ವೈಟ್ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಅವರ ಆಪ್ತ ಸಚಿವರ ದಂಡನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ MB ಪಾಟೀಲ್ ಆಗಿರ್ಬೋದು, ಪರಮೇಶ್ವರ್, ಜಾರ್ಜ್, ಬೈರ್ತಿ ಸುರೇಶ್, ಮಹದೇವಪ್ಪ, ಇವರೆಲ್ಲರಿಗೂ ಕೂಡ ಅವರು ಕೂಡ ಕರೆ ಮಾಡಿ ನೀವು ನನ್ನ ಜೊತೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಕಾರ್ಡನ್ನು ಕಾಂಗ್ರೆಸ್ನ ಹೈಕಮಾಂಡ್ ಪ್ಲೇ ಮಾಡದ್ದೇ ಆದರೆ ಸಿದ್ದರಾಮಯ್ಯನವರು ಕೂಡ ಅದರಿಂದ ಆಗಬಹುದಾದ ಸಾಧಕ ಬಾಧಕಗಳೇನು ಅನ್ನೋದನ್ನ ತಾವು ಅಭಿಪ್ರಾಯ ಮಂಡಿಸೋದ್ರ ಜೊತೆಗೆ ಅವರ ಆಪ್ತ ಕೂಟದಿಂದಲೂ ಕೂಡ ಆ ಒಂದು ಒಪಿನಿಯನ್ನ ಹೇಳಿಸುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಾಳಿನ ಸಭೆ ಏನಿದೆ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಹೇಳಿದಂತೆ ಪ್ರಶ್ನೆ ಪತ್ರಿಕೆ ನಾಳೆ 11 ಗಂಟೆಗೆ ಓಪನ್ ಆಗುತ್ತೆ. ಅವ್ರು ಏನು ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ಆನ್ಸರ್ ಏನಿರುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಖಂಡಿತವಾಗಿ ಕೂಡ ನಾಳಿನ ಮಟ್ಟಿಗೆ ಕಾಂಗ್ರೆಸ್ನ ಒಂದು ಚಟುವಟಿಕೆಗಳೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಒಳಗಡೆ ಮಹಾಭಾರತ ಆಗುತ್ತೋ ಅಥವಾ ಸಂಧಾನ ಆಗುತ್ತೋ ಅಥವಾ ಸಂಘರ್ಷ ಆಗುತ್ತೋ ಎಲ್ಲದಕ್ಕೂ ಕೂಡ ನಾಳೆ ಉತ್ತರ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರು.